ಹೊಸಕೋಟೆ ನಿವಾಸಿಯಾಗಿದ್ದು ಇಲ್ಲಿ ಫಾರೆಸ್ಟ್ ಆಫ್ ಎದುರುಗಡೆ 2ನೇ ಅಡ್ರೆಸ್ನಲ್ಲಿ ವಾಸವಾಗಿದ್ದೀವಿ. ಸುಮಾರು 40 ವರ್ಷದಿಂದ ನಾವು ಇಲ್ಲಿ ವಾಸವಾಗಿದ್ವಿ. ವಾರ್ಡ್ ನಂಬರ್ ಎಷ್ಟು ಸರ್? ವಾರ್ಡ್ ನಂಬರ್ 14, ಹಿಂದೆ 5 ಆಗಿತ್ತು. ಇಲ್ಲಿ ಮೂಲ ನಿವಾಸಿಗಳು, ಇಲ್ಲಿ ಇರ್ತಕ್ಕಂಥ ಎಲ್ಲ ಮೂಲ ನಿವಾಸಿಗಳು. ಇಲ್ಲಿ ನಾವು ಅಣ್ಣ ತಮ್ಮಂದಿರ ಅನ್ಯೋನ್ಯವಾಗಿ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ರಾಜಕೀಯ ಅದು ಯಾವುದು ಇಲ್ಲಿ ಪ್ರಸ್ತಾವನೆಗಳಿಲ್ಲ. ಆಗಿರೋ ತೊಂದರೆನ ನಾವು ಈ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ಆಗಿರ್ತಕ್ಕಂಥ ಮುನ್ಸಿಪಲ್ ಕಮಿಷನರ್ ಕೊಟ್ಟಿದ್ದೀವಿ, ವರಿಷ್ಠಾಧಿಕಾರಿ SP ಅವರು ಕೊಟ್ಟಿದ್ದೀವಿ, ಉಪವರಿಷ್ಠಾಧಿಕಾರಿ ಹೊಸಕೋಟೆಯವರು ಕೊಟ್ಟಿದ್ದೀವಿ, ಆಮೇಲೆ ಶಾಸಕರು ಕೊಟ್ಟಿದ್ದೀವಿ, ಆಮೇಲೆ ಈ ಇತರೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದೀವಿ. ಇಲ್ಲಿ ಪ್ರಾಬ್ಲಮ್ ಏನು ಅಂತ ಅಂದರೆ, ಇಲ್ಲಿ ಮೂಲತಃ ಹಿಂದೆ ನಮ್ಮ ಪತ್ರದಲ್ಲಿರೋದಾಗ 22 ಅಡಿ ರಸ್ತೆ ಅಂತ ಇದೆ. ಈಗ ಪ್ರೆಸೆಂಟ್ ಅದು ಒತ್ತುವರಿ ಮಾಡಿಕೊಂಡು ಸಜ್ಜಾ ತಳ್ಕೊಂಡು ಒಂದು 12-13 ಅಡಿಗೆ ಉಳ್ಕೊಂಡಿದೆ. ಈಗ ಏನಾಗಿದೆ ಅಂದರೆ, ಈ ಮಧ್ಯದ ರಸ್ತೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಈ ನಮ್ಮ ಅಜೀಂ ಖಾನ್ ಸಾಹೇಬ್ರ ಮನೆ ಅರ್ಧದಿಂದ ಈಚೆಗೆ ಅಲ್ಲಿ ಕೆಂಪಣ್ಣವ್ರ ಮನೆಯವ್ರಿಗೂ ಸ್ವಲ್ಪ ಕರೆಕ್ಟಾಗಿದೆ, ರಸ್ತೆ ಏನು ತೊಂದರೆ ಆಗಿಲ್ಲ. ಅಲ್ಲೇನಾಗಿದೆ ಅಂದರೆ, ಎಂಟ್ರೆನ್ಸ್ನಲ್ಲಿ ಹಿಂದೆ ಒಬ್ಬರು ಬ್ರಾಹ್ಮಣರು ಇದ್ದರು, 86ನೇ ಇಸ್ವಿನಲ್ಲಿ ಮನೆ ಕಟ್ಟಿದ್ರು. ಆವಾಗ ಸ್ಟೇರ್ ಕೇಸ್ ಹಾಕೋದಕ್ಕೆ ಇಲ್ಲೆಲ್ಲ ಇದ್ದಾರೆ ನಮ್ಮ ಇವ್ರ ತಂದೆ ನಾಗರಾಜ್ ಅವರು ಅರ್ಜಿ ಕೊಟ್ಟರು. ನಾವು ಅದು ಸೈನ್ ಹಾಕಿದ್ವಿ. ಆವಾಗ ಹಂಗೆ ನಡ್ಕೊಂಡು ಬಂತು. ಅವಾಗ ಜನಗಳು ಜಾಸ್ತಿ ಇರಲಿಲ್ಲ, ಕಮ್ಮಿ ಇತ್ತು, ಜನ ಓಡಾಡ್ಕೊತಾ ಇದ್ರು. ಇತ್ತೀಚೆಗೆ ಒತ್ತಡ ಜಾಸ್ತಿ ಆಯಿತು. ಆಮೇಲೆ 86ನೇ ಇಸ್ವಿನಲ್ಲಿ ತಪ್ಪನವರು ಇದಾಗಿದ್ದಾಗ ಅವರೊಂದು ಬಾರ್ ಮಾಡಿಸ್ಕೊಂಡ್ರು ಬಾಡಿಗೆ ಮನೆಗೆ ಅಂತ. ಆವಾಗ ಸಾರ್ವಜನಿಕರು ಇಷ್ಟೊಂದು ಇರಲಿಲ್ಲ. ಆಮೇಲೆ ಅಯ್ಯಪ್ಪ ಸ್ವಾಮಿ ಅಭಿವೃದ್ಧಿ, ಇದು ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ, ಹೊಸಬತ್ ಕಟ್ಟೆ ಇಷ್ಟೊಂದು ಅಭಿವೃದ್ಧಿ ಆಗಿರಲಿಲ್ಲ, BMTC ಬಸ್ ಸ್ಟ್ಯಾಂಡ್ ಇರಲಿಲ್ಲ, ಇದ್ದಿದ್ದು ಅರಣ್ಯ ಅಧಿಕಾರಿ ಆಫೀಸ್ ಒಂದೇ ಇದ್ದಿದ್ದು. ಹಿಂದೆಗಡೆ ಉರ್ದು ಸ್ಕೂಲು ಯಾವುದೋ ಸ್ಕೂಲ್ಗಳಿದೆ, ಅದಿದ್ದು ಅಷ್ಟು ಬಿಟ್ಟರೆ ಏನು ತೊಂದರೆ ಆಗ್ತಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹೊಸಕೋಟೆ ಜನಸಂಖ್ಯೆ ಜಾಸ್ತಿಯಾಗಿ ಬಾರಲ್ಲ, ವೈನ್ ಸ್ಟೋರ್ನ ಅಲ್ಲಿ ಬಾರಾಗಿ ಕನ್ವರ್ಟ್ ಮಾಡ್ತಿದ್ದು, ಅಡ್ಡಾದಿಡ್ಡಿ ಗಾಡಿ ಇಳಿಸ್ಬಿಟ್ಟು ನಾವು ಹೆಣ್ಮಕ್ಳು ಒಂದು ನೀರು ತರಕ್ಕೆ ಹೋಗೋಕ್ಕಾಗಲ್ಲ, ಒಂದು ತರಕಾರಿ ತರೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ಮೇಲುಗಡೆ ಒಂದು ಕುತ್ಕೋತಾರೆ, ಕೆಳಗಡೆಯಿಂದ ಹೆಣ್ಮಕ್ಳನ್ನ ದೃಷ್ಟಿ ನೋಡ್ತಾರೆ, ಡೈರೆಕ್ಟಾಗಿ ಮೂತ್ರ ವಿಸರ್ಜನೆ ಮಾಡ್ತಾರೆ. ಆ ಮೂತ್ರ ವಿಸರ್ಜನೆ ಸಮಯದಲ್ಲಿ ಹೆಂಗಸರು ನೋಡಿದ್ರು ಆಚೆ ವಾಪಸ್ ಬಂದುಬಿಡ್ತಾರೆ. ಇಷ್ಟೊಂದು ನರಕೆ ಬರ್ತಾರೆ. ಒಂದು ಎರಡನೇದು ಏನಾಗಿದೆ ಅಂದರೆ, ಇದುವರೆಗೂ ಈಗ ಯಾವಾಗ ನಗರ ಅಭಿವೃದ್ಧಿ ಆಯಿತು, ಕಮರ್ಷಿಯಲ್ ಥರ ಮಾಡಿಕೊಂಡು ಕೆಲವರು ಮನೆಗಳೆಲ್ಲ ಒಡೆದ್ಬಿಟ್ಟು ಅಂಗಡಿಗಳು ಮಾಡ್ಕೊಂಡಿದ್ದಾರೆ. ಇನ್ನು ಅಧಿಕೃತವಾಗಿ ಅನಧಿಕೃತವಾಗ ನಮ್ಗೆ ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ನಾವು 2025ರಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ವಿ, ವರಿಷ್ಠಾಧಿಕಾರಿಗಳಿಗೆ ಕೊಟ್ಟಿದ್ವಿ, ಪೊಲೀಸ್ ಇಲಾಖೆಗೆ ಕೊಟ್ಟಿದ್ವಿ, ಒಂದಾಯಿತು. ಈ ಸಮಸ್ಯೆಗೆ ಈಗ ನೋಡಿದ್ರೆ ಮೊನ್ನೆ ರಾತ್ರಿ ಇಲ್ಲೊಂದು ಬಾರ್ನ ಹೊಡೆದಾಕಿ ಅನಧಿಕೃತ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ನಮ್ಗೆ ಯಾರು ಗೊತ್ತಿಲ್ಲ, ನಿನ್ನೆ ರಾತ್ರಿ ಕಟ್ಟಕ್ಕೆ ಹೋಗಿದ್ದಾರೆ. ಇಲ್ಲಿ ಸಾರ್ವಜನಿಕರು ಕೆಲವರು ಕೇಳಕ್ಕೆ ಹೋದಾಗ ಅವ್ರು ರಾತ್ರಿ ಗಲಾಟೆ ಮಾಡಿದ್ದಾರೆ. ಕೆಲವ್ರನ್ನ ಅವರ ಸಹಚಾರ ಕರ್ಕೊಂಡು ಗಲಾಟೆ ಮಾಡಿದ್ದಾರೆ. ಅವರು ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿದ್ರು. ನಾವು ದಡೀರಂತ ಪತ್ರಿಕರ್ತನ ಕರೆದು ಇದು ಮುಂದಕ್ಕೆ ಹೋಗಿ ಸರ್ಕಾರಿ ಆದೇಶಗಳು ಕಾಯ್ಕೊಂಡು ಕೂತ್ರೆ ಭಾಳ ಲೇಟ್ ಆಗೋಗ್ಬಿಡ್ತದೆ. ನಾವು ಹೋಗಿ ಅಲ್ಲಿ ಪತ್ರಿಕರ್ತರಿಗೆ ಕೊಡಿದ್ದು ಮನದಟ್ಟಣೆ ಮಾಡಿ ದೃಶ್ಯ ಮಾಧ್ಯಮಕ್ಕೆ ಮತ್ತು ಮುದ್ರೆಯ ಮಾಧ್ಯಮಕ್ಕೆ ಮಾಹಿತಿ ಕೊಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಅಷ್ಟರೊಳಗಡೆ ಇಲ್ಲಿ ನಮ್ಮ ಮೇಡಮ್ನವರು ಇವ್ರದ್ದು ಸುಮಾರು 81 82 ಇವರು ದೊಡ್ಡ ಮಾವ ನಮ್ಮ ಕ್ಲಾಸ್ಮೇಟ್ ಅವರು ಇದಾಗ ಮನೆ ಕಟ್ಟಿದ್ದು, ಹೊಲದಲ್ಲಿ ಕಟ್ಟಿದ್ದಂಥ ಮನೆ ಆವಾಗ ಕಟ್ಕೊಂಡಿದ್ದಾರೆ. ಇವಾಗ ಅದಕ್ಕೊಂದು ಜಾಲರಿ ಬಿಟ್ಬಿಟ್ಟು ಈ ಕಚಡ ಹೋಗಿದ್ದೆಲ್ಲ ಅಲ್ಲಿ ತಡೆ ಇಟ್ಕೊಬೇಕು, ಫಿಲ್ಟರ್ ಆಗಲ್ಲ ಹೋಗ್ಬೇಕು. ಆ ಫಿಲ್ಟರ್ ಆಗಿದ್ದೆಲ್ಲ ಏನು ಮಾಡ್ತಾರೆ, ರಿವರ್ಸ್ ನೀರು ಕಟ್ಕೊಂಡು ಈ ಅಮ್ಮನ ಮನೆಗೆ ನೀರು ನುಗ್ಬಿಡ್ತದೆ. ರಾತ್ರಿ ಹೊತ್ತು ಈ ಅಮ್ಮ ಲೈನ್ಗೂ ಮನೆಗೆ ಹೋಗ್ತದೆ. ಈ ಅಮ್ಮ ರಾತ್ರಿ ಹೊತ್ತು ನಮ್ದೆಲ್ಲ ಸ್ವಲ್ಪ ಮೇಲೆ ಕಟ್ಕೊಂಡ್ಬಿಟ್ಟಿದ್ವಿ. ಈ ಅಮ್ಮಂದು ಏನು ಮಾಡ್ತಾ ಇದ್ರೆ ಮನೆ ಒಳಗಡೆ ನೀರು ನುಗ್ಗಿ ಈ ಅಮ್ಮ ರಾತ್ರಿ ಹೊತ್ತು ಅವ್ರಿವ್ರು ಕರೆದು ಎಷ್ಟೋ ದಾರಿ ಒಂದಿನ ಅರ್ಧ ರಾತ್ರಿ ಕೂತ್ಕೊಂಡಾಗ ನಾವೆಲ್ಲ ಹೋಗಿ ನಮ್ಮ ರೋಡಲ್ಲೆಲ್ಲ ನೀರಲ್ಲಿ ಆಚೆ ಕಟ್ಟಿ ಅದನ್ನ ತೊಡೆ ಹಿಡಿದು ದೊಣ್ಣೆಗಳು ಹೊಡೆದು ಬಿಟ್ಟಿದ್ವಿ. ಈ ಥರ ಪರಿಸ್ಥಿತಿ ಅನುಭವಿಸಿದ್ದಾರೆ. ಈಗ ನಿಮ್ಮ ಮುಂದೆ ನೋಡ್ರಿ, ಆಚೆ ಕಡೆ ಆ ರೋಡಲ್ಲಿ ಹಂಗೆ ಕಟ್ಕೊಂಡಿದೆ. ಇದು ಭಾಳ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಾವು ಹೇಳೋದಿಷ್ಟೇ, ನಾವು ಯಾರ ಮೇಲೆ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ನಾವೆಲ್ಲ ಅಣ್ತಮ್ಮಂದಿರು ಇದ್ದೀವಿ. ಒಂದು ಎರಡನೇದು ಬಂದು ನಾವು ಈ ಕಡೆಗೆ ಹೋದರೆ ಈ ಕಡೆ ಟ್ರಾಫಿಕ್, ಆ ಕಡೆ ಬಂದರೆ ಅಲ್ಲಿ BMTC ಹತ್ರ 20,000 40,000 ಮೋಸ್ಟ್ಲಿ 40,000 ಚದರಡಿವರೆಗೂ ಕೆಳಗಡೆ ಗ್ರೌಂಡ್ನಲ್ಲಿ ಗಾಡಿ ನಿಲ್ಸೋಕ್ಕೆ ವೆಹಿಕಲ್ಸ್ಗೆ ಪಾರ್ಕಿಂಗ್ ಇದೆ. ಆದರೆ ಇವಾಗ ಯಾವ ಪೆಟ್ಟಿ ಅಂಗಡಿ ಎತ್ತಿದ್ರು ಇವರು ಮುನ್ಸಿಪಲ್ ಅವರು ಪಾಪ ಸ್ಪಂದಿಸಿ ಎತ್ತಿದ್ರು. ಅಲ್ಲಿ ಹುಡುಗರು ಕಾಲೇಜ್ ಹುಡುಗರು ಕರ್ಕೊಂಡು ಭಾರಿ ಸ್ವಲ್ಪ ಸಿಗರೇಟ್ ಸೇದೋದು, ಅಲ್ಲಿ ಗಾಂಜಾ ಹೊಡೆಯೋದು ಇದೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ತಪ್ಪಿಸೋದು. ಆಮೇಲೆ ಈಗ ಗಾಡಿಗಳು ನಿಲ್ಸ್ಕೊತಾರೆ. ಗಾಡಿ ಹೆಂಗೆ ನಿಲ್ಸ್ಕೊತಾರೆ, ಒಬ್ಬ ಒಂದು ಕಾರ್ ಪಾಸ್ ಆಗಬೇಕಾದ್ರೆ ಇನ್ನೊಬ್ಬ ಸಹಾಯಕನ ಕರ್ಕೊಂಡು ಗಾಡಿಗಳನ್ನ ಸೈಡ್ಗೆ ಹೋಗ್ಬೇಕು. ಆ BMTC ಹತ್ರ ಏನಾಗಿದೆ ಅಂದರೆ, ಸಾರ್ವಜನಿಕರ ರಸ್ತೆಯಲ್ಲಿ ಓಡಾಡಿದ್ರೆ ಇದಕ್ಕೆ ಬರ್ತದೆ, ಸಂಚಾರಿ ಪೊಲೀಸ್ಗೆ ಬರ್ತದಂತೆ. ಈ ಕಡೆ ಓಡಾಡಿದ್ರೆ ನಗರ ಇದು ಲಾ ಆ್ಯಂಡ್ ಆರ್ಡರ್ ಬರ್ತದಂತೆ.
ವ್ಯಾಪ್ತಿಗೆ ಬರ್ತದೆ. ಇಬ್ಬರು ಅಧಿಕಾರಿಗಳು ಈ ಕಡೆ ಲ್ಯಾಂಡ್ ಆರ್ಡರ್ ಅವರು, ಆ ಕಡೆ ಸಂಚಾರಿ ಅವರು ಇಬ್ಬರು ಸೇರಿಕೊಂಡು ಇಬ್ಬರು ಎತ್ತಿಸ್ತಾ ಇಲ್ಲ. ನಮ್ಗೆ ತೊಂದರೆ ಆಗಿದೆ. ಆಮೇಲೆ ಮೊನ್ನೆ ಜಿಲ್ಲಾಧಿಕಾರಿ ಇದು ಸಾರಿ SP ಅವರು ಅದಕ್ಕೆ ಹೋಗಿದ್ದ. SP ಅವರು ಸರ್ಕಾರಿ ಇನ್ಸ್ಪೆಕ್ಟರ್ ಫೋನ್ ಮಾಡಿ, ಅದು ಡೇಟ್ ಕೂಡ ಇದೆ, ಫೋನ್ ಮಾಡಿ ಇಮಿಡಿಯೇಟ್ ಇರ್ತೀರಿ, ನ್ಯೂಸಸ್ ಕ್ರಿಯೇಟ್ ಆಗ್ತಾ ಇದೆ, ಅಲ್ಲೆಲ್ಲ ತೆರವು ಕೊಡಿಸ್ಕೊಡ್ರಿ ಅಂತ. ಇದು ನಮ್ಗೆ ತೊಂದರೆ ಆಗಿದೆ. ಒಂದು ನಮ್ಮ ಮಲ್ಲೇಶ್ ಅವರು ಭಾಳ ಒಂದು ಒಳ್ಳೆ ಕಾರ್ಯಕ್ರಮ ತಗೊಂಡಿದ್ರು, ಒನ್ ವೇಗಳು ಮಾಡಿ ಎಲ್ಲ ಟ್ರಾಫಿಕ್ ಎಲ್ಲ ಇದಾಗಿದೆ ಅಂತ. ಅದಕ್ಕೇನು ಸ್ಪಂದಿಸಲಿಲ್ಲ ಜನ, ಭಾಳ ತೊಂದರೆ ಆಗೋಯ್ತು. ಆದ್ದರಿಂದ ಇವಾಗ ಏನಾಗಿದೆ ಅಂದರೆ, ನಾವು ಸುತ್ಕೊಂಡು ಹಿಂಗೆ ಬರೋಕ್ಕೆ ಹೋದರೆ ಇಲ್ಲಿ ಒನ್ ವೇ PMTC ಹತ್ರ, ಇಲ್ಲಿ ಬರೋಕ್ಕೆ ಹೋದರೆ ಇಲ್ಲಿ ಟ್ರಾಫಿಕ್ ಜಾಮು, KEB ಸರ್ಕಲ್ಗೆ ಹೋದರೆ ಅಲ್ಲಿ ತೊಂದರೆ. ನಮ್ದು ಎಂಥ ನರಕ, ನಮ್ಮ ಮನೆಗೆ ನಾವು ಸಲೀಸಾಗಿ ಬರೋಕ್ಕಾಗ್ತಾ ಇಲ್ಲ. ಎಷ್ಟು ಕುಟುಂಬ ಇದೆ ಸರ್ ರಸ್ತೆಯಲ್ಲಿ? ಎಷ್ಟು ಕುಟುಂಬ ಇದ್ದೀರಿ? ಒಂದು 27 ಮನೆನ 28 ಮನೆ ಇದೆ ಅಷ್ಟೇ. ಇದು ಚಿಕ್ಕ ರಸ್ತೆ ಇದು, ಹಿಂದೆ ಏನಿಲ್ಲ. ನಾವೆಲ್ಲ ಏನೋ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಒಬ್ಬರು ವೆಹಿಕಲ್ ಇದ್ದಾಗ ಇದ್ದುಕೊಂಡು ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಒಂದು ಒಳಚರಂಡಿ ಚರಂಡಿ ಮೇಲೆ ಇದು ಕಾಲುವೆ ಮೇಲೆ ಸ್ಲ್ಯಾಬ್ ಹಾಕಿಲ್ಲ, ಎಲ್ಲ ಕಡೆ ಹಾಕಿಲ್ಲ. ಇಷ್ಟು ಚಿಕ್ಕ ರಸ್ತೆಯಲ್ಲಿ ತೊಂದರೆ ಆಗಿದೆ. ನಾವು ಹಲವಾರು ಸಾರಿ ಕೇಳ್ಕೊಂಡಿದ್ದೀವಿ, ಅದೇನೋ ಕಾರಣಾಂತರಗಳಿಂದ ಅದನ್ನು ನಾವು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ಈಗ ಅಧಿಕಾರಿಗಳು ಬಂದು ಏನು ಹೇಳಿದ್ರು ಸರ್? ಸ್ಥಳ ಪರಿಸ್ಥಿತಿ ಅಧಿಕಾರಿಗಳು ಬಂದು ಏನು ಹೇಳಿಲ್ಲ, ಸೆಟ್ ಬ್ಯಾಕ್ ಇಲ್ಲ. ಇದು ಕೇಳಿ ನಮ್ಮನ್ನು ಕೇಳ್ತಾರೆ, ಏನಂತ ನಿಮ್ಮ ಹತ್ರ ಏನಿದೆ ತಗೊಂಬಂದ್ರಿ, ಸ್ಕೆಚ್ ತಗೊಂಬಂದ್ರಿ, ರೋಡ್ ಇಷ್ಟೇ ಅಡಿ ಅಂತ ಯಾರು ನಿಮ್ಗೆ ಹೇಳಿದವರು? ನಿಮ್ಮ ಸಮಸ್ಯೆಗೆ ಅಧಿಕಾರಿಗಳು ಬಂದರೂ ಕೂಡ ಸರಿಯಾಗಿ ಸ್ಪಂದಿಸಲಿಲ್ಲ. ನೀವೇ ಹೇಳಿ ಸ್ಪಂದಿಸಲಿಲ್ಲ. ಆಮೇಲೆ ಅದು ಸೆಟ್ ಬ್ಯಾಕ್ ಬೀಳಿಲ್ಲ. ಪಿಲ್ಲರ್ನ ರೋಡ್ ಹಂಚಿಗೆ ಹಾಕಿದ್ದಾರೆ, ಸಜ್ಜ ಎಲ್ಲ ಹಾಕ್ತಾರೆ, ಪಿಟ್ ಎಲ್ಲ ಹಾಕ್ತಾರೆ, ಆಮೇಲೆ ಗ್ರೌಂಡಿಂಗ್ ಪೈಪಲ್ಲಿ ಹಾಕ್ತಾರೆ. ಆ ಪಿಟ್ ನೀರು ಎಲ್ಲಿ ಬಿಡ್ತಾರೆ, ವಾಟರ್ ಸಂಪ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ? ನಿಮ್ಮ ಸಮಸ್ಯೆಗಳಿಗೆ ಮುಂದಿನ ಒಂದೇ ಒಂದು ನಿಮಿಷ. STRR ಪ್ರಕಾರ ನಡು ರಸ್ತೆಯಿಂದ ರಸ್ತೆ ವ್ಯಾಪ್ತಿ ಬಿಟ್ಟು 20 ಅಡಿ ಆಚೆ ಕಟ್ಟಬೇಕು. ಆ ಫೋಟೋ ಸ್ಟುಡಿಯೋ ಕಟ್ಟಿದ್ದಾರೆ, ಆ ಹಣ್ಣಂಗಡಿವರೆಗೂ ಕರೆಕ್ಟಾಗಿದೆ ರಸ್ತೆ. ಅದು ಇವರು ಮಾತ್ರ ಈಗ ಮುಂದಕ್ಕೆ ಬಂದಿದ್ದಾರೆ. ಹಿಂದೆ ಒಂದ್ಸರಿ ಸೊಣ್ಣಪ್ಪನವ್ರು ಬಂದಾಗ ನ್ಯಾಯ ಆಗಿತ್ತು, ಸೊಣ್ಣಪ್ಪನವ್ರು ನೀವು ಸರಿ ಇಲ್ಲ, ಹೊಡೆದು ಕಟ್ಕೊಡ್ರೆ ಅಂತ ಹೇಳ್ಬಿಟ್ಟು ಹೋದ್ರು. ಅಲ್ಲಿಗೆ ನಿಂತು ಇವಾಗ ನಾವು ಯಾರಿಗೂ ತೊಂದರೆ ಕೊಟ್ಟೆ. ಈಗ ಹೊಸ್ದಾಗಿ ಕಟ್ತಾ ಇದ್ದೀರ, ಮುಂದೆ 100 ವರ್ಷ ಪೀಳಿಗೆ ಇರುತ್ತಾರೆ. ನಮ್ಮ ಮಕ್ಕಳು ಏನು ಮಾಡ್ತಾರೆ, ಅಲ್ಲಿ ಏನೋ ಗಾಡಿ ಹತ್ರ ಅಲ್ಲೇ ಬಾರೋದನ್ನ ಇದು ವೈರಿಸ್ಟೋನ್ನ ಬಾರ್ ಮಾಡ್ಕೊಂಡಿದ್ದಾರೆ, ಕೌಂಟ್ರ್ ಇಟ್ಕೊಂಡಿದ್ದಾರೆ, ಅಲ್ಲೇ ಕುಡಿತಾರೆ. ಕುಡಿದ್ಬಿಟ್ಟು ಮೂತ್ರ ವಿಸರ್ಜನೆ ಮಾಡ್ತಾರೆ. ಆಮೇಲೆ ಗಾಡಿ ಹತ್ರ ಅಂತ ಹೋಗಲ್ಲೋ ಮಾಡಲ್ಲೋ ಎತ್ತಲ್ಲೋ, ನೀನು 10 ಗಾಡಿ ತತ್ತಿಲ್ಲೋ, ಈ ಥರ ಯಾರೋ ಗೊತ್ತಿಲ್ಲ ನಮಗೆ. ನಾವೇನೋ ಶುಭ ಕಾರ್ಯಗಳಿಗೆ ಈ ಕಡೆನೂ ಹೋಗಿಲ್ಲ, ಶುಭ ಕಾರ್ಯಗಳಿಗೆ ಆ ಕಡೆನೂ ಹೋಗಿಲ್ಲ. ನಾವು ಒಂದು ಗಾಡಿ ತಗೊಂಡು ಹೋದ್ರೆ ಪಕ್ಕದಲ್ಲಿ ಕ್ಲೀನ್ ಇರಬೇಕು, ಬಾ ಲೆಫ್ಟ್ ಬಾ ರೈಟ್ ಬಾ ರೈಟ್ ಬಾ ಲೆಫ್ಟ್ ಬಾ ಅಂತ. ಈ ಥರ ಆಗಿದೆ ಸರ್. ಈಗ ನಿಮ್ಮ ಡಿಮ್ಯಾಂಡ್ಸ್ ಏನು ಹೇಳಿ ಸರ್? ಡಿಮ್ಯಾಂಡಾ, ನಮಗೆ ಆ ಕಡೆ BMTC ಬಸ್ ಸ್ಟ್ಯಾಂಡ್ ಕಡೆಯಿಂದ ಮತ್ತು ಈ ಕಡೆಯಿಂದ ನಮಗೆ ಸಂಚಾರ ಕ್ಲಿಯರ್ ಆಗಬೇಕು. ಒಂದು ಯಾವುದೇ ಕಾರಣಕ್ಕೆ ಅಲ್ಲಿ ಬಾರ್ ಮಾಡಬಾರ್ದು, ಅದು ಮೇಯ್ನ್ ನಮಗೆ. ನಾವು ನಮ್ಮ ಮಕ್ಕಳ ಹಾಲ್ಗೆ ಹೋಗಂಗಿಲ್ಲ ಇದು. ಆಮೇಲೆ ನಾಯಿ, ಒಂದು 50 ನಾಯಿ ಇದೆ ಇಲ್ಲಿ ಏರಿಯಾದಲ್ಲಿ. ನಮ್ಮ ಮಕ್ಕಳಿಗೆ ಯಾರೂ ಇಲ್ಲ. ಒಬ್ಬರು ಕಾಲ್ಗೆ ಹೋಗ್ಬೇಕು, ದೊಣ್ಣೆ ತಗೊಂಡು ಮಕ್ಕಳನ್ನ ಕರ್ಕೊಂಡು ಹೋಗಿ ಮನೆ ಇಡಿಸಿದ್ವಿ. ಒಂದು 2000-3000 ನಾಯಿ ಇಡುತ್ತೆ. ಬೆಳಿಗ್ಗೆ ಎಲ್ಲ ಅಲ್ಲೇ ಇದೆ. ನಮ್ಮನೆ ಕಿಸ್ತಾವೆ ಬಂದು ನಾಯಿಗಳು. ಈ ಥರ ಆಗಿದೆ. ನಾನು ಮುನ್ಸಿಪಾಲ್ದವ್ರು ದೂರಕ್ಕೆ ಹೋಗಲ್ಲ, ಇನ್ನೊಬ್ರು ದೂರಕ್ಕೆ ಹೋಗಲಿಕ್ಕಿಲ್ಲ. ಅವ್ರು ಕರ್ತವ್ಯ ಮಾಡ್ತಾರೆ. ವ್ಯಾಪ್ತಿ ದೊಡ್ಡದಾಯಿತು, ನಗರ ದೊಡ್ಡದಾಯಿತು. ಏನು ಸರ್, ವೈನ್ ಸ್ಟೋರ್ ಆಗ್ಬಿಟ್ಟಿದೆ ಮಾಡ್ಕೊಂಡು ಬಾರ್ ಕೌಂಟರ್ ಮಾಡ್ತಾ ಇದ್ರೆ ನಮ್ಗೆ ತೊಂದರೆ ಆಗ್ತಾ ಇದೆ. ಮುಂದೆ ನಾವು ಬಾರ್ ಕೊಡಕ್ಕೆ ಯಾವುದು ಮಾಡಕ್ಕೆ ಬರಲ್ಲ. ಆಮೇಲೆ ಇಲ್ಲಿ ಬಂದಿದ್ದು ಇವರಂದ್ರೆ, ನೀವು ಮಾಡಿರೋ ತಪ್ಪು ಒಂದು 2 ಅಡಿ ಕಿತ್ತು ಒಳಗಡೆ ಹಿಂದಕ್ಕೆ ಹಾಕೊಡ್ರಿ ಅಂತ ಹೇಳಿದ್ರು. ಅದನ್ನೇ ನಮ್ಮ ಸೌಜನ್ಯವಾಗಿ ಅವ್ರು ಬಾರ್ನವ್ರು ಹೇಳ್ಬೇಕಾಗಿತ್ತು. ಯಾರನ್ನ ಕರ್ಕೊಂಡ್ಬಂದು ನಮ್ಮ ಸಾರ್ವಜನಿಕರು ನಮ್ಮ ರಸ್ತೆಯವ್ರ ಮೇಲೆ ಮುಗ್ಗ ಭಯಕ್ಕಿಡಿದ್ರು. ನಾವು ಈ ಕಡೆ ಬಂದ್ಬಿಟ್ಟಿದ್ವಿ. ನಿಮ್ಗೆ ಗೊತ್ತಿರೋಂಥ ವಿಚಾರ. ದಯವಿಟ್ಟು ನಮಗೆ ಸಾರ್ವಜನಿಕವಾಗಿ ಮೇಲೆ ಉನ್ನತಾಧಿಕಾರಿಗಳು ತಿಳಿಸಿ ನಮ್ಗೆ ಮಾಡಿರಿ. ಇಲ್ಲ ನಾವೇನೋ ನೀವು ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ನ್ಯಾಯಾಲಯದ ಮನೆ ಹೋಗ್ಬೇಕಾಗ್ತದೆ ಅಷ್ಟೇ. ಮಕ್ಕಳು ಓಡಕ್ಕೆ ಆಗ್ತಾ ಇಲ್ಲ, ತುಂಬಾ ತೊಂದರೆ ಇದೆ. ನಾವು ಕೇಳಕ್ ಹೋದ್ರೆ ನಮ್ಗೆ ಹೊಡಿಯಕ್ ಬರ್ತಾರೆ ಅದನ್ನು. ಅದರಿಂದ ದಯವಿಟ್ಟು ಆ ಬಾರ್ನ ವೈನ್ ಸ್ಟೋರ್ ತರ ಇಲ್ಲಿ, ಅದು ಬಾರ್ ಅಲ್ಲ, ಅದು ಎಲ್ಲ ಮಾಡ್ತಾರ ಅವರು. ಅದು ಆಗೋದಕ್ಕೆ ಬೇಡ ಅನ್ಕೊಂಡು ನಾವು ಕೇಳ್ಕೊಳ್ತಾರೆ. ರಸ್ತೆ ಸಮಸ್ಯೆ ಇದ್ದೇ ಇರ್ತದೆ ಸರ್, ಎಲ್ಲಾ ಕಡೆ ರಸ್ತೆದು ಸಮಸ್ಯೆ ಇದ್ದೇ ಇರ್ತದೆ. ಅದನ್ನ ನಾವೆಲ್ಲ ಸರ್ ಮಾಡ್ಕೊಡ್ತೀವಿ.